ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಬಂದು ಗರ್ಭಿಣಿ ಸ್ತ್ರೀಯರಿಗೆ ತುಂಬಾ ಜನ ಪ್ರೆಗ್ನೆನ್ಸಿಯಲ್ಲಿ ಮಾಡುವಂತ ಮೊದಲನೇ ತಪ್ಪು. ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ತಕ್ಷಣ ಅವರು ಡಾಕ್ಟರ್ನ ವಿಸಿಟ್ ಮಾಡದೇ ಇರುವಂತದ್ದು. ಮನೇಲಿ ಏನ್ ಮಾಡ್ತಾರೆ ಗೊತ್ತಾ, 3 ತಿಂಗಳಾಗೋವರೆಗೂ ಯಾವುದೇ ಗ್ಯಾರಂಟಿ ಇಲ್ಲ. ಈಗಷ್ಟೇ ಅಲ್ವಾ ಪೀರಿಯಡ್ಸ್ ನಿಂತಿರೋದು, ಇನ್ನೂ 1 ವಾರ ಅಷ್ಟೇ ಆಗಿರೋದು. ಸೊ ಹೀಗಾಗಿ ಡಾಕ್ಟರ್ನ ಇಷ್ಟು ಬೇಗ ನೋಡೋದು ಬೇಡ ಅಂತ ಹೇಳಿ ಮನೆಯವರೆಲ್ಲ ಹೇಳ್ತಿರ್ತಾರೆ. ಇನ್ನೂ ಗ್ಯಾರಂಟಿ ಆಗಿಲ್ಲ, 3 ಮಂತ್ಸ್ ತಾನೇ ಆಗಿರೋದು ಅಂತ ಹೇಳಿ 3 ಮಂತ್ಸ್ ಆಗೋವರೆಗೂ ವೆಯ್ಟ್ ಮಾಡಬೇಕು, ಮತ್ತು 3 ಮಂತ್ಸ್ ಆಗೋವರೆಗೂ ಸೈಲೆಂಟಾಗಿ ಇರಬೇಕು ಅನ್ನೋದು ತುಂಬ ಮುಟ್ಟಾಳ್ತನ. ಈಗಿನ ಒಂದು ಪ್ರೆಗ್ನೆನ್ಸಿ ಟೈಮ್ ಪೀರಿಯಡಲ್ಲಿ ತುಂಬ ಜನರಿಗೆ HP ಲೆವೆಲ್ ಅನ್ನೋದು ತುಂಬಾ ಕಡಿಮೆ ಇರುತ್ತೆ. ನಂತರ ಬೇಬಿ ಎಲ್ಲಿ ಫಾರ್ಮ್ ಆಗಿದೆ ಅನ್ನೋದನ್ನು ನೋಡಬೇಕಾಗತ್ತೆ, ಮತ್ತು ಗರ್ಭಕೋಶದ ಸ್ಥಿತಿಯನ್ನು ನೋಡಬೇಕಾಗತ್ತೆ. ಇಂಪ್ಲಾಂಟೇಷನ್ ಆಗಿದೆಯಾ, ಮತ್ತು ಬೇಬಿ ಹಾರ್ಟ್ ಬೀಟ್ ಬಂದಿದೆಯಾ ಅನ್ನೋದು ಕೂಡ ನೋಡಬೇಕಾಗತ್ತೆ. ನಿಮ್ಮ ಬ್ಲಡ್ ಟೆಸ್ಟಲ್ಲಿ ನಿಮಗೆ ಯಾವ ಯಾವ ರಕ್ತದಲ್ಲಿ ಇರಬೇಕಾಗಿರುವಂಥ ಅಂಶಗಳು ಕಮ್ಮಿ ಇದೆ ಅಂತ ನೋಡಬೇಕಾಗತ್ತೆ. ಉದಾಹರಣೆ ತಗೊಳ್ಳೋದಾದ್ರೆ ವಿಟಮಿನ್ B12 ಆಗ್ಬೋದು, ಐರನ್ ಕಂಟೆಂಟ್ ಇದೆಲ್ಲನೂ ಕಮ್ಮಿ ಇದೆಯಾ ಅಂತ ಚೆಕ್ ಮಾಡಬೇಕಾಗತ್ತೆ. ನಿಮ್ಗೆ ಏನಾದರೂ ಇನ್ಫೆಕ್ಷನ್ಸ್ ಇದೆಯಾ, ನಿಮ್ಗೆ ಏನಾದರೂ ತೊಂದರೆ ಇದೆಯಾ, ನಿಮಗೆ ಇದು ಹೆಲ್ದಿ ಪ್ರೆಗ್ನೆನ್ಸಿನ, ಈ ಪ್ರೆಗ್ನೆನ್ಸಿ ನಿಮಗೆ ಕಂಟಿನ್ಯೂಸ್ ಆಗಿ ಚೆನ್ನಾಗಿ ಹೋಗುತ್ತಾ, ನಿಮ್ಗೆ ಯಾವುದೇ ರೀತಿ ಡಿಸಾರ್ಡರ್ಸ್ ಇಲ್ವಾ, ನಿಮ್ಮ ಒಂದು ಗರ್ಭಕೋಶದ ಸ್ಥಿತಿ ಹೇಗಿದೆ, ಈ ರೀತಿ ಸುಮಾರು ರೀಸನ್ಸ್ ನ ಬಂದು ಚೆಕ್ ಮಾಡಬೇಕಾಗತ್ತೆ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ 3 ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ಮನೆಯಲ್ಲೇ ಇದ್ದು ಅಮ್ಮ ಹೇಳಿದ್ದಾರೆ, ಅಜ್ಜಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ಆಮೇಲೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ ಅನ್ಕೋತಾರೆ. ಸೊ ಇದು ಖಂಡಿತ ತಪ್ಪು. ಕಡ್ಡಾಯವಾಗಿ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ತಕ್ಷಣ, ಅಂದ್ರೆ ನೀವು ಯೂರಿನ್ ಟೆಸ್ಟ್ ಮಾಡ್ತೀರಾ ಅಲ್ವಾ, 1 ವೀಕ್ ನೀವು ಪೀರಿಯಡ್ ಆಗಿಲ್ಲ, ಪ್ರೆಗ್ನೆನ್ಸಿಗೆ ಚೆಕ್ ಮಾಡ್ತಿದ್ದೀರಾ. 1 ವೀಕ್ ನೀವು ಪೀರಿಯಡ್ ಆಗಿಲ್ಲ ಅಂದರೆ ಮೆನ್ಸ್ಟ್ರುಯಲ್ ಸೈಕಲ್ ತಳ್ಳಿ ಹೋಗಿದೆ ಅಂತ ಅರ್ಥ. ಸೊ ಆಗ ನೀವು ನಿಮ್ಮ ಯೂರಿನ್ ಟೆಸ್ಟ್ನ ಕಲೆಕ್ಟ್ ಮಾಡಿಕೊಂಡು ಪ್ರೆಗ್ನೆನ್ಸಿ ಟೆಸ್ಟ್ನ ಮಾಡ್ಕೋಬಹುದು. ಕೆಲವರಿಗೆ ಫೈಂಟ್ ಲೈನ್ ಬರುತ್ತೆ. ಫೈಂಟ್ ಲೈನ್ ಬರೋದಕ್ಕೆ ಏನಪ್ಪ ರೀಸನ್ ಅಂದರೆ, ಕನ್ಸೀವ್ ಆದಮೇಲೆ ಅರ್ಲಿ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. 1 ವೀಕಲ್ಲೇ ಅರ್ಲಿ ಪ್ರೆಗ್ನೆನ್ಸಿ ಅಂತೀವಿ, 1 ವೀಕ್ to 10 days. ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಯೂರಿನಲ್ಲಿ ಪ್ರೆಗ್ನೆನ್ಸಿ ಹಾರ್ಮೋನ್ಗಳು ತುಂಬ ಕಡಿಮೆ ಇರುತ್ತೆ, ಅದರಿಂದ ನಮಗೆ ಫೈಂಟ್ ಲೈನ್ ಬರುತ್ತೆ. ಫೈಂಟ್ ಲೈನ್ ಬಂದ ತಕ್ಷಣ ನೀವು ಕನ್ಸೀವ್ ಆಗಿಲ್ಲ ಅಂತ ಅರ್ಥ ಅಲ್ಲ. ಫೈಂಟ್ ಲೈನ್ ಬಂದಿದೆ ಅಂತ ಅಂದರೆ ಪ್ರೆಗ್ನೆನ್ಸಿ ಹಾರ್ಮೋನ್ ನಿಮ್ಮ ಬಾಡಿ ಒಳಗಡೆ ಇರೋದ್ರಿಂದನೇ ಫೈಂಟ್ ಲೈನ್ ಬಂದಿರೋದು. ಹಾಗಾಗಿ ನೀವು ಕನ್ಸೀವ್ ಆಗಿದ್ದೀರಾ ಅಂತಾನೆ ಅರ್ಥ. ಇನ್ನೊಂದು 10 days ಬಿಟ್ಟು ನೋಡಿದ್ರೆ ನಿಮಗೆ 2 ಡಾರ್ಕ್ ಲೈನ್ ಬರುತ್ತೆ. ಸೊ ಆಗ ಹಾರ್ಮೋನ್ಸ್ ಬೆಳವಣಿಗೆ ಜಾಸ್ತಿ ಆಗಿರುತ್ತೆ. ನೀವು ಬ್ಲಡ್ ಟೆಸ್ಟ್ ಮಾಡುವಾಗ ಕಂಪ್ಲೀಟ್ ಆಗಿ ನಿಮಗೆ ಬಾಡಿನಲ್ಲಿ ಏನಾಗಿದೆ, ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಇಲ್ವಾ ಅನ್ನೋದನ್ನ ಡೀಟೇಲ್ ಆಗಿ ತಿಳಿಸ್ಕೊಡ್ತಾರೆ. ಕೆಲವರಿಗೆ ಫೈಂಟ್ ಲೈನ್ ಬಂದಿರುತ್ತೆ, ನಾನು ಕನ್ಸೀವ್ ಆಗಿಲ್ಲ ಅಂದ್ಕೊಂಡು ಮನೆಯಲ್ಲೇ ಇರ್ತಾರೆ. ಫೈಂಟ್ ಲೈನ್ ಬಂದರೂ ನೀವು ಪ್ರೆಗ್ನೆಂಟ್ ಏನೇ, ಡಾರ್ಕ್ ಲೈನ್ ಬರಲೇಬೇಕಂತ ಏನಿಲ್ಲ. ಇನ್ನೊಂದು 10 days ಅಥವಾ 15 days ಬಿಟ್ಟು ನೋಡಿದಾಗ ನಿಮಗೆ ಡಾರ್ಕ್ ಲೈನ್ ಅನ್ನೋದು ಬಂದೇ ಬರುತ್ತೆ. ಸೊ ಮನೇಲಿರುವಾಗ ನೀವು ಪ್ರೆಗ್ನೆನ್ಸಿ ಚೆಕ್ ಮಾಡಿದಾಗ ನಿಮಗೆ ಫೈಂಟ್ ಲೈನ್ ಬಂದಿದೆ ಅಂದ ತಕ್ಷಣ ನೀವು ಡಾಕ್ಟರ್ನ ವಿಸಿಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಇದು 7 weeks 8 weeks ಆಗಿದೆಯಾ ಅಂತ ನೋಡಿ ಬೇಬಿ ಹಾರ್ಟ್ ಬೀಟ್ನ ಚೆಕ್ ಮಾಡ್ತಾರೆ. ಹಾಗೆ ಪ್ಲಾಸೆಂಟಾ ಫಾರ್ಮ್ ಆಗಿದೆ, ಯಾವ ರೀತಿನಲ್ಲಿ ಫಾರ್ಮ್ ಆಗಿದೆ, ಬೇಬಿ ಎಲ್ಲಿ ಲೊಕೇಟ್ ಆಗಿದೆ, ಸರಿಯಾದ ರೀತಿನಲ್ಲಿ ಲೊಕೇಟ್ ಆಗಿದೆಯಾ ಇಲ್ವಾ. ಯಾಕಂದ್ರೆ ಕೆಲವು ಟೈಮಲ್ಲಿ ಬೇಬಿ ಬಂದು ಟ್ಯೂಬ್ಸ್ ಅಲ್ಲಿ ಫಾರ್ಮ್ ಆಗಿರುತ್ತೆ, ಬೇಬಿ ಬಂದು ಯೂಟ್ರಸ್ ವಾಲ್ ಅಲ್ಲಿ ಫಾರ್ಮ್ ಆಗಿದೆಯಾ, ಟ್ಯೂಬ್ ಅಲ್ಲಿ ಫಾರ್ಮ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ತಾರೆ. ಅಥವಾ ಗರ್ಭಕೋಶದ ವಾತಾವರಣ ಹೇಗಿದೆ ಅನ್ನೋದನ್ನ ಚೆಕ್ ಮಾಡ್ತಾರೆ. ಕೆಲವೊಬ್ಬರಿಗೆ ಕಾಂಪ್ಲಿಕೇಟ್ ಆಗೇ ಆಗುತ್ತೆ. ಸೊ ಅದನ್ನೆಲ್ಲ ಅರ್ಲಿಯಾಗಿ ಚೆಕ್ ಮಾಡುವಾಗ ರೆಸ್ಟ್ ಹೇಳ್ತಾರೆ. ಯಾವುದಾದ್ರೂ ಮೆಡಿಕೇಶನ್ಸ್ ಇರುತ್ತೆ ಅಥವಾ ಯಾವುದಾದ್ರೂ ಟ್ರೀಟ್ಮೆಂಟ್ ತಗೋಬೇಕಾಗಿದ್ದಲ್ಲಿ ಡಾಕ್ಟರ್ ನಮಗೆ ಹೇಳ್ತಾರೆ. ನೀವು ಇದನ್ನ ಬಿಟ್ಟು 3 ಮಂತ್ಸ್ ಆದಮೇಲೆ ನೀವು ಹಾಸ್ಪಿಟಲ್ಗೆ ಹೋದ್ರೆ, ಫಾರ್ ಎಕ್ಸಾಂಪಲ್ ಏನಾದರೂ ಕಾಂಪ್ಲಿಕೇಟೆಡ್ ಇತ್ತು ಅಂತ ಹೇಳಿದ್ರೆ ಅದನ್ನ ಸಾಲ್ವ್ ಮಾಡೋಕ್ಕೆ ನಿಮಗೆ ಟೈಮ್ ಬಂದು ಮೀರೋಗಿರುತ್ತೆ. ಸೊ ಹಾಗಾಗಿ ಫಸ್ಟ್ ಪ್ರೆಗ್ನೆನ್ಸಿಗೆ ನೀವು ಟ್ರೈ ಮಾಡ್ತಾ ಇದ್ದೀರಾ ಅನ್ನೋವಾಗ್ಲೇನೆ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ನ ತಗೊಳ್ಳೋದು ತುಂಬಾನೇ ಮುಖ್ಯ. ಬ್ಲಡ್ ಅನ್ನ ಇಂಪ್ರೂವ್ ಮಾಡುತ್ತೆ ಮತ್ತು ಯೂಟ್ರಸ್ ಹೆಲ್ತ್ ಅನ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ತಗೊಳೋದ್ರಿಂದ ಪ್ರೆಗ್ನೆನ್ಸಿ ಆಗೋದಕ್ಕೆ ಸ್ವಲ್ಪ ಚಾನ್ಸಸ್ ಜಾಸ್ತಿ ಇರುತ್ತೆ. ಫೋಲಿಕ್ ಆಸಿಡ್ ತಗೊಳ್ಳೋದ್ರಿಂದ ನಿಮಗೆ ರಕ್ತ ಇಂಪ್ರೂವ್ ಆಗುತ್ತೆ, ಹೆಲ್ತ್ ಕೂಡ ಸುಧಾರಿಸುತ್ತೆ, ಹಾಗೆ ಯೂಟ್ರಸ್ ಹೆಲ್ತ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಿರುತ್ತೆ. ಸೊ ಆ ಟೈಮಲ್ಲಿ ಒಳ್ಳೆ ರೀತಿನಲ್ಲಿ ಎಗ್ ಫರ್ಟೈಲ್ ಆಗೋದಕ್ಕೂ ತುಂಬಾ ಸಹಾಯ ಆಗುತ್ತೆ. ಡಾಕ್ಟರ್ ಈ ಟ್ಯಾಬ್ಲೆಟ್ಸ್ನ ರೆಫರ್ ಮಾಡೇ ಮಾಡ್ತಾರೆ. ಒಂದು ವೇಳೆ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಗೊತ್ತಾದ ತಕ್ಷಣ ನೀವು ಯೂರಿನ್ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಇಮಿಡಿಯೇಟ್ ಆಗಿ ನೀವು ಡಾಕ್ಟರ್ನ ವಿಸಿಟ್ ಮಾಡಲೇಬೇಕು. ಇಲ್ಲಾಂದರೆ ನೆಕ್ಸ್ಟ್ ಡೇ ಆದರೂ ವಿಸಿಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸ್ಕ್ಯಾನನ್ನು ಮಾಡಿಸ್ಕೋಬೇಕಾಗುತ್ತೆ, ಹಾಗೆ ಬ್ಲಡ್ ಟೆಸ್ಟ್ ಕೂಡ ಮಾಡ್ತಾರೆ. ಬ್ಲಡ್ ಟೆಸ್ಟಲ್ಲಿ ನಿಮಗೆ ಶುಗರ್ ಇದೆಯಾ, BP ಲೆವೆಲ್ ಹೇಗಿದೆ, ಥೈರಾಯ್ಡ್ ಇದೆಯಾ, HP ಲೆವೆಲ್ ಎಷ್ಟಿದೆ ಅನ್ನೋದನ್ನು ಡಾಕ್ಟರ್ ಚೆಕ್ ಮಾಡ್ತಾರೆ. ಇದೆಲ್ಲ ಚೆಕ್ ಮಾಡಾದ್ಮೇಲೆ ನಿಮಗೆ ಯಾವ ಸಪ್ಲಿಮೆಂಟ್ಸ್ ಕೊಡಬೇಕು ಅನ್ನೋದನ್ನ ಅವರು ಕರೆಕ್ಟಾಗಿ ನೋಡಿಬಿಟ್ಟು ಕೊಡ್ತಾರೆ. ಸೊ ಕ್ಯಾಲ್ಶಿಯಂ ತುಂಬ ಮುಖ್ಯ, ದಿನಕ್ಕೆ 1200 mg ಆಗೋಷ್ಟು ಕ್ಯಾಲ್ಶಿಯಂ ಬೇಕು. ಸೊ ಅದು ತಗೊಳ್ಳೋದಕ್ಕೆ ನಿಮಗೆ ಫುಡ್ ಮತ್ತು ಟ್ಯಾಬ್ಲೆಟ್ಸ್ನ ರೆಫರ್ ಮಾಡ್ತಾರೆ.
ಸೊ ಹೀಗಾಗಿ 3 ಮಂತ್ಸ್ವರೆಗೂ ಮನೇಲಿದ್ದು ಯಾರು ತಪ್ಪು ಮಾಡೋಕ್ಕೆ ಹೋಗಬೇಡಿ. 1 ತಿಂಗಳಿಗೆ 4 ವಾರ ಆದರೂ 2 ತಿಂಗಳಿಗೆ 8 ವಾರ ಆಗಿರುತ್ತೆ. 8 ವಾರದಲ್ಲಿ ನಿಮಗೆ ಬೇಬಿ ಹಾರ್ಟ್ ಬೀಟ್ ಬಂದಿರಬೇಕು. ಸೊ 3 ಮಂತ್ಸ್ ಅಂತ ಅನ್ಕೊಂಡು ಮನೆಯಲ್ಲಿ 12 ವಾರ ಕಾಲನ ತಳ್ಳೋದನ್ನ ನಿಲ್ಲಿಸಿ. ಏನಾದರೂ ಕಾಂಪ್ಲಿಕೇಟೆಡ್ ಇತ್ತು ಅಂತ ಹೇಳಿದ್ರೆ ಅದನ್ನ ಅಲ್ಲಿ ಸ್ಟೇಜಲ್ಲೇ ಸರಿ ಮಾಡ್ಕೊಳ್ಳೋದು ಈ ಸ್ಟೇಜಲ್ಲಿ ಸೂಟ್ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಕನ್ಸೀವ್ ಆದಮೇಲೆ ಡಿಲೇ ಮಾಡೋಕ್ಕೆ ಹೋಗಬೇಡಿ. ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ತೋರಿಸಿ. ಸೊ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೊಂಡಿದ್ದೀನಿ. ಇನ್ನಷ್ಟು ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.